ಆ ಟೈಮಲ್ಲಿ ಇವತ್ತಿನ ಲೆಕ್ಕಕ್ಕೆ 1 ಲಕ್ಷಕ್ಕೆ ಹೋಗುತ್ತೆ ಸರ್ ಒಂದೊಂದು ಮರ. ಅದು ಅಡಿ ಲೆಕ್ಕದಲ್ಲಿ ಹೋಗುತ್ತೆ. ಅವತ್ತಿನ ಲೆಕ್ಕದಲ್ಲಿ ಇನ್ನೇನಿರುತ್ತೋ ಗೊತ್ತಿಲ್ಲ. 3-4 ಲಕ್ಷ ಹೋಗುತ್ತೆ, ಗ್ಯಾರಂಟಿ ಹೋಗುತ್ತೆ. ಬೇಡ, ಒಂದೇ ಲಕ್ಷ ಉಳಿದ್ರು ನನಗೆ 300 ಹೋಗಿ ಇನ್ನೂ 200 ಗಿಡ ಉಳ್ಕೊಂಡ್ರು. ಸಚಿನ್ ಕಪೂರ್ ಅವ್ರದ್ದೊಂದು ವಿಡಿಯೋ ನೋಡಿದೆ, ಪಂಚಗವ್ಯ, ದಶಗವ್ಯ ಮತ್ತೆ ಪೋಷಕಾಂಶ ದ್ರವ್ಯ ಅಂತ ಹೇಳಿ ಒಂದು ವಿಡಿಯೋ ಬಂದಿ ಸರ್ ಅವ್ರದ್ದು. ಆ ವಿಡಿಯೋ ನೋಡಿದ್ಮೇಲೆ ನಾನು ಇಷ್ಟೆಲ್ಲ ದನಗಳು ನಮ್ಮ ನಾಟಿ ವೆರೈಟಿ ಇಷ್ಟೊಂದು ಉತ್ಪನ್ನಗಳು ಇಟ್ಕೊಂಡು ಅದನ್ನ ಬಳಸ್ಕೊಳ್ಳೋ ರೀತಿ ಗೊತ್ತಿಲ್ಲಲ್ಲ ನನಗೆ ಅಂತ ಹೇಳಿ ಮತ್ತೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಎಲ್ಲೆಲ್ಲಿ ತಪ್ಪಾಗ್ತಿದೆ, ಎಲ್ಲಿ ತಿದ್ಕೋಬೇಕು ಮಾಡ್ಕೊಂಡು ನಾವು ನಮ್ ಬೆಳೆಗಳನ್ನ ನಾವು ಸಮೃದ್ಧಿಯಾಗಿ ಬೆಳೆಸ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ. ಇನ್ನು ಮಾಡ್ಬೇಕು. ಯಾಕೆಂದ್ರೆ ಒಂದು ಬೆಳೆ ಕೈ ಕೊಟ್ರು ಇವತ್ತಿನ ಅಡಿಕೆ ನಡೀತಾ ಇದೆ, ಬಟ್ ಮುಂದೊಂದ್ ದಿನ ಆ ಅಡಿಕೆ ಏನಾದ್ರು ಕೈ ಕೊಟ್ಟು ಅಡಿಕೆ ರೇಟ್ ಬಿದ್ದೋದ್ರೆ ನಮ್ಗೆ ಉಪ ಬೆಳೆಯಾಗಿ ಮುಖ್ಯವಾಗಿ ತೆಂಗು ಬೇಕು. ತೆಂಗನ್ನ ಬಾರ್ಡರ್ ಹಾಕೊಂಡಿದೀನಿ. ಹಾಗೂ ಈ 2 ಎಕರೆಯಲ್ಲಿ 60 ಗಿಡ ತೆಂಗನ್ನು ಕೂರಿಸ್ಕೊಂಡಿದೀನಿ. ಇಷ್ಟು ಚೆನ್ನಾಗಿರುತ್ತೆ. ಇದು ಯಾವ್ದು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಇಲ್ಲೊಂದು ಡ್ರಮ್ ಇಟ್ಕೊಂಡ್ಬಿಟ್ಟು 1/2 HP ಮೋಟರ್ ಇಟ್ಕೊಂಡಿದೀನಿ. 1/2 HP ಮೋಟರ್ ಇಂದ ಈ ಔಟ್ಪುಟ್ ಏನಿದೆ, ಇದು ಫುಟ್ಬಾಲ್ ಇದಕ್ಕೆ ಹಾಕೊಳ್ತೀನಿ. ಈ ಔಟ್ಪುಟ್ ತಗೊಂಡೋಗಿ ನನ್ನ ಬೋರ್ ಇದೆ ಅಲ್ಲಿ, ಆ ಬೋರ್ ಅಲ್ಲಿ ಒಂದು ವಾಲ್ ಕೊಟ್ಕೊಂಡಿದೀನಿ. ಆ ನೀರ್ ಜೊತೆಗೆ ಇದನ್ನ ಕನೆಕ್ಟ್ ಮಾಡ್ಬಿಡ್ತೀನಿ ಸರ್. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದೇನೆ. ಶಿವಮೊಗ್ಗದಿಂದ ಸುಮಾರು 8 ಕಿಲೋಮೀಟರ್ ದೂರ ಭದ್ರಾವತಿಯ ರಸ್ತೆ ಪಕ್ಕದಲ್ಲಿರುವಂಥ ಅಲವಟ್ಟಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೇನೆ. ಜಯಕುಮಾರ್ ಅಂತೇಳಿ ಒಬ್ಬರು ಕೃಷಿಕರು. ಸಹಜವಾಗಿ ಮಲೆನಾಡು ಕಡೆಗೆಲ್ಲ ಬಂದಾಗ ಹೆಚ್ಚಿನ ಜನರೆಲ್ಲರೂ ಕೂಡ ರಾಸಾಯನಿಕ ಕೃಷಿಯನ್ನು ಮಾಡ್ತಾರೆ. ಕೇವಲ ರಾಸಾಯನಿಕ ಕೃಷಿಯನ್ನು ಮಾತ್ರ ಅಲ್ಲ, ಏಕ ಬೆಳೆ ಪದ್ಧತಿಯನ್ನು ಮಾಡ್ತಾರೆ. ನೀವು ಇಲ್ಲಿ ಕೆಲವು ತೋಟಗಳನ್ನು ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು. ಅಡಿಕೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಬಾಳೆಯನ್ನು ಕೂಡ ಹಾಕೋದಿಲ್ಲ, ಬೇರೆ ಯಾವುದೇ ಬೆಳೆಯನ್ನು ಹಾಕೋದಿಲ್ಲ. ತುಂಬ ಬಾರಿ ಅದು ಅಡ್ವಾಂಟೇಜ್ ಇಂದ ಅಂದ್ಕೊಳ್ತಾರೆ. ಆದರೆ ಅಡ್ವಾಂಟೇಜ್ಗಿಂತ ಅದು ಪ್ರಾಬ್ಲಮ್ಸೇ ಹೆಚ್ಚು ಕ್ರಿಯೇಟ್ ಮಾಡ್ತದೆ ಅನ್ನುವಂಥದ್ದು ಇವತ್ತು ಸರ್ಕಾರಕ್ಕೂ ಗೊತ್ತಾಗಿದೆ, ತೋಟಗಾರಿಕೆ ಇಲಾಖೆಗಳಿಗೆ ಗೊತ್ತಾಗಿದೆ. ಅದರಿಂದ ತೋಟಗಾರಿಕೆ ಇಲಾಖೆಯವರು ಕೂಡ ಇವತ್ತು ಪ್ರಮೋಷನ್ ಮಾಡ್ತಿದ್ದಾರೆ, ಜನರಿಗೆ ಹೆಚ್ಚೆಚ್ಚು ಅರಿವು ಮೂಡಿಸ್ತಿದ್ದಾರೆ. ಸಮಗ್ರ ಕೃಷಿಯನ್ನು ಮಾಡಿ, ಕೇವಲ ಒಂದು ಬೆಳೆಗೆ ಡಿಪೆಂಡ್ ಆಗಬೇಡಿ ಅಥವಾ ಒಂದು ಹೈನುಗಾರಿಕೆಯನ್ನು ಮಾಡಬೇಡಿ. ಅದರ ಜೊತೆ ಸಾವಯವ ಕೃಷಿ, ಸಮಗ್ರ ಕೃಷಿಯನ್ನು ಮಾಡಿ ಬೇರೆ ಬೇರೆ ವಿಧದ ಹಣ್ಣು, ತರಕಾರಿಗಳು, ಮರಗಳನ್ನೆಲ್ಲ ಬೆಳೆಯಿರಿ ಅಂತೇಳಿ. ಹಾಗೆ ಜಯಕುಮಾರ್ ಒಂದು ಪ್ರಾಯೋಗಿಕವಾಗಿ ಒಂದು ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ. ಅದರ ಜೊತೆ ಬೇರೆ ಬೇರೆ ವಿಧದ ಮರಗಳನ್ನು ಬೆಳೆಯುವಂಥ ಒಂದು ತೋಟವನ್ನು ಮಾಡಿದ್ದಾರೆ. ಅದರ ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತಾನೆ ಮತ್ತು ಗೀರು ಹಸುವನ್ನು ಸಾಕಿ ಯಶಸ್ವಿಯಾಗಿ ಅದರ ಹಾಲನ್ನು ಕೂಡ ಜನರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬನ್ನಿ ಜಯಕುಮಾರ್ ಜೊತೆ ಮಾತಾಡ್ತಾ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತಾನೆ. ಜಯಕುಮಾರ್ ಸರ್ ಅವರ ಸಮಗ್ರ ಕೃಷಿಯ ತೋಟದಲ್ಲಿದ್ದೇವೆ. ಸರ್ ನಮಸ್ತೆ. ನಮಸ್ತೆ ಸರ್. ಸಹಜವಾಗಿ ಶಿವಮೊಗ್ಗ ಅಥವಾ ಮಲೆನಾಡು ಈ ಭಾಗಕ್ಕೆಲ್ಲ ಬಂದಾಗ ರಾಸಾಯನಿಕ ಕೃಷಿಗಳೇ ತುಂಬಾ ಜೋರಾಗಿ ಕಾಣ್ತವೆ. ಹೆಚ್ಚಿನ ರಾಸಾಯನಿಕ ಕೃಷಿ ಮಾಡ್ತಾರೆ ಮತ್ತು ಏಕ ಬೆಳೆ ಮಾಡ್ತಾರೆ. ಅಡಿಕೆ ಅಂತ ಹೇಳಿದ್ರೆ ಅಡಿಕೆ, ತೆಂಗು ಅಂದ್ರೆ ತೆಂಗು, ಕಲ್ಲಂಗಡಿ ಅಂದ್ರೆ ಕಲ್ಲಂಗಡಿ, ಅರಿಶಿನ ಅಂದ್ರೆ ಅರಿಶಿನ. ಆದ್ರೆ ನೀವು ವಿಧ ವಿಧದ ಬೆಳೆಯನ್ನು ಬೆಳೆದಿದ್ರಿ. ಒಂದು ರೀತಿಯಲ್ಲಿ ಸಣ್ಣ ಮಲೆನಾಡಿನ ರೀತಿಯಲ್ಲಿ ಆಗಿದೆ, ಅದು ಕಾಡು ರೀತಿಯಲ್ಲಿ ಆಗಿದೆ ಶಿವಮೊಗ್ಗದ ಈ ಭಾಗದಲ್ಲೂ ಕೂಡ. ಇದೊಂದು ರೀತಿಯಲ್ಲಿ ಹುಚ್ಚು ಸಾಹಸ ಅಂತ ನಿಮ್ಗೆ ಅನ್ಸೋದಿಲ್ವಾ? ಹೌದು ಸರ್, ಅದನ್ನ ಹೇಳ್ತಾರೆ ನಮ್ ಜನ, ನಮ್ಮವರೆಲ್ಲ ಹೇಳ್ತಾರೆ, ಹುಚ್ಚನ ಅಂತಾನೆ ಹೇಳ್ತಾರೆ, ಹುಚ್ಚು ಸಾಹಸ ಅಂತಾನು ನಾನು ಒಪ್ಕೊಳ್ತೀನಿ. ಬಟ್ ಆದ್ರೆ ಇವತ್ತಿನ ಇದರಲ್ಲಿ ಏಕ ಬೆಳೆ ಮಾಡೋದು ಅಲ್ಲ. ಯಾಕೆಂದ್ರೆ ಒಂದು ಬೆಳೆ ಕೈ ಕೊಟ್ರು ಇವತ್ತಿನ ಅಡಿಕೆ ನಡೀತಾ ಇದೆ, ಬಟ್ ಮುಂದೊಂದ್ ದಿನ ಆ ಅಡಿಕೆ ಏನಾದ್ರು ಕೈ ಕೊಟ್ಟು ಅಡಿಕೆ ರೇಟ್ ಬಿದ್ದೋದ್ರೆ ನಮ್ಗೆ ಉಪ ಬೆಳೆಯಾಗಿ ಮುಖ್ಯವಾಗಿ ತೆಂಗು ಬೇಕು. ತೆಂಗನ್ನ ಬಾರ್ಡರ್ ಹಾಕೊಂಡಿದೀನಿ. ಹಾಗೂ ಈ 2 ಎಕರೆಯಲ್ಲಿ 60 ಗಿಡ ತೆಂಗನ್ನು ಕೂರಿಸ್ಕೊಂಡಿದೀನಿ. ತೆಂಗು ಕೂರಿಸಿದ್ರಿ? ಹೌದು. ಇದು ನಮ್ ಎಳನೀರು ಕೊಟ್ಟು ಬಿಟ್ಟು ಉಳಿದಿರೋ ತೆಂಗಿದು ಎಳನೀರು ಒಂದೊಂದು ಗೊನೆ ಅವ್ರು ತಗೊಂಡೋಗಿ ಉಳಿದಿರೋದು ಕಾಯಿ ಅವ್ರ ಅನ್ಸೈಜ್ ಅಂತ ಬಿಟ್ಟು ಹೋಗಿರೋ ಅಂತದನ್ನ ನಾನು ಕಾಯಿ ಮಾಡಿ ಕೊಬ್ಬರಿಗೆ ಹಾಕಿ ಕೊಬ್ಬರಿಯಿಂದ ಎಣ್ಣೆ ತಕೊಂಡು ಆ ತರ ಬಳಸ್ಕೊಳ್ತಾ ಇದೀನಿ ಸರ್. ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತೀವಿ. ಹೌದೌದು. ಒಂದು ವಿಧಾನ ನೋಡಿ ಸ್ನೇಹಿತರೆ, ಝೂಮ್ ಮಾಡ್ತೀನಿ ನೋಡಿ. ಪೂರ್ತಿ ತೆಂಗು ಇದೆ. ಒಳ್ಳೆ ಒಂದು ವರ್ಷಕ್ಕೆ ಒಂದು ಮರದಲ್ಲಿ ಎಷ್ಟು ತೆಂಗು ಬೆಳಿಬಹುದು ನಿಮ್ಮ ಲೆಕ್ಕದಲ್ಲಿ? ನನಗೆ ಅಷ್ಟು ಲೆಕ್ಕ ಗೊತ್ತಾಗ್ತಿಲ್ಲ. ನನ್ ಹೆಚ್ಚಾಗಿ ಇದಕ್ಕೆ ಕೊಡೋದು, ಎಳ್ನೀರಿಗೆ ಕೊಟ್ಬಿಡೋದು. ಬಟ್ ಆದ್ರೂ ನನಗಾಗಿ ನಾನು ಕೊಬ್ಬರಿ ಹಾಕಿ ಎಣ್ಣೆ ಮಾಡಿಸಿ ಅದೆಲ್ಲ ಆಗಿ ನನಗೆ ಇನ್ನೂ ಉಳಿತಾ ಇದೆ ಸರ್. ಉಳಿತಾ ಇದೆ. ಅದು ಪ್ರತಿ ತಿಂಗಳು 25,000 ರೂಪಾಯಿದು ಎಳ್ನೀರೇ ಆಗುತ್ತೆ ನನಗೆ 100 ತೆಂಗಿನ ಮರದಲ್ಲಿ. ಪ್ರತಿ ತಿಂಗಳು 1,000 ಎಳ್ನೀರು 25 ರೂಪಾಯಿ ಕೊಡ್ತಾ ಇದೀನಿ. ಬಟ್ ಈಗ 30 ರೂಪಾಯಿ ಕೇಳಿದೀನಿ, ಕೊಡ್ತಾ ಇಲ್ಲ. ಇನ್ನು ನಾನು ಕಾಯಿಗೆ ಬಿಟ್ಕೊಳ್ತಾ ಇದ್ದೀನಿ. ಅಂದ್ರೆ ಆಫೀಸ್ ಸಂಬಳದ ರೀತಿಯಲ್ಲಿ ಬರೀ ತೆಂಗು. ಅದು ಅಡಿಕೆ ಇನ್ನು ಬೇರೆ ಬೇರೆ ಬೆಳೆದೆಲ್ಲ ಬೇರೆ ಬೇರೆ ತರ. ಕರೆಕ್ಟ್. ಈಗ ಇದರ ಬುಡ ಎಲ್ಲ ಕಸಗಡ್ಡಿಗಳನ್ನ ಇಲ್ಲಿ ರಾಶಿ ಹಾಕಿಟ್ಟಿದೆ. ಇದೇ ಗೊಬ್ಬರ ಇದಕ್ಕೆ. ಆ ತೆಂಗು ಏನು ಉತ್ಪತ್ತಿ ಮಾಡುತ್ತೆ, ಆ ತೆಂಗಿನ ಗರಿಗಳು
ಅದ್ರ ಉತ್ಪನ್ನ ಏನು ವೇಸ್ಟ್ ಇದೆ ಅದನ್ನೇ ಅಲ್ಲೇ ಕೊಚ್ಚಾಕೋದು. ಹಾ. ಆ ತೆಂಗಿನ ಮರದ್ದು ಏನಿದೆ ಅಲ್ಲೇ ಕೊಚ್ಚಾಕಿಬಿಟ್ಟು ಹಾ. ನನ್ನ ಕೆಲವು ಸಾವಯವ ಇದನ್ನ ತಯಾರು ಮಾಡ್ತೀನಿ, ಗೊಬ್ಬರಗಳು ತಯಾರು ಮಾಡ್ತೀನಿ. ಹಾ. ಅದು ಲಿಕ್ವಿಡ್ ರೂಪದಲ್ಲಿ ಹಾ. ಅದನ್ನ ಇದ್ರ ಮೇಲೆ ಎರಚೋದು. ಹಾ. ಎರಚಿ ಒಂದ್ ಲೇಯರ್ ಮಲ್ಚಿಂಗ್ ಮಾಡ್ತಾ 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 ಹಾ. ಅಲ್ಲೇ ಒಂದು ಅದ ತೆಂಗಿನ ಬುಡನೇ ಒಂದು ಗೊಬ್ಬರ ತಿಪ್ಪೆ ಆಗ್ಬಿಟ್ಟಿರೋ ಸರ್. ಅದೇ ಅಲ್ಲೇ ಗೊಬ್ಬರ ಅದೇ ತಯಾರು ಮಾಡ್ಕೋಬೇಕು. ನೀರ್ ಮಾತ್ರ ಸ್ಪ್ರಿಂಕಲ್ ಅಲ್ಲಿ ನೀರ್ ಕೊಡ್ತೀನಿ ಸರ್. ಕರೆಕ್ಟ್. ಗವರ್ಮೆಂಟ್ ಬ್ಲಾಕ್ಗಳಲ್ಲಿ ಬೇರೆ ಬೇರೆ ರಕ್ಷಿತ ಅರಣ್ಯದಲ್ಲಿ ಹಾ. ಈ ಸಾಗುವಾನಿಯನ್ನು ಬೆಳೀತಾರೆ. ಅಂತದ್ರಲ್ಲಿ ನೀವು ಈ ತೋಟದ ಮಧ್ಯದಲ್ಲಿ ಬೆಳಿತಿದಾರಲ್ಲ, ಏನ್ ರೀಸನ್? ಅದು ಒಂದು ಲಾಂಗ್ ಟೈಮ್ ಕೊನೆಗೆ ಒಂದು ನಮಗೊಂದು ಫಿಕ್ಸೆಡ್ ಡಿಪಾಸಿಟ್ ಇರೋ ಲೆಕ್ಕಕ್ಕೆ, ಹಾ. ಅದು ನನಗ್ ಸಿಗದೆ ಇದ್ರು ನನ್ನ ಮಗನಿಗೆ ನನ್ನ ಮಕ್ಕಳಿಗೆ ಸಿಗೋ ಲೆಕ್ಕಕ್ಕೆ ಹಾ. ಇರ್ಲಿ ಅಂತ ಹೇಳಿ ಅದನ್ನ ಎಷ್ಟು ಸಾಗುವಾನಿ ಹಾಕಿದ್ರಿ ಇದ್ರಲ್ಲಿ? ಸಾಗುವಾನಿ ಇದ್ರಲ್ಲಿ ಒಂದು 300 ಇದೆ ಸರ್. 300 ಸಾಗುವಾನಿಗಳು. 300 ಸಾಗುವಾನಿ. ಇದ್ರ ಒಳಗೆ ಹೆಬ್ಬೇವು ಕೂಡ ಬೆಳೆದಿದ್ದೆ. ಹಾ. ಹೆಬ್ಬೇವು ಆಗ್ಲೇ 7 ವರ್ಷ ಕಟಾವ್ ಆಯ್ತು. ಹಾ. ಆ ಹೆಬ್ಬೇವು ಸಾಲ್ ಏನಿದೆ ನೋಡಿ ಸರ್, ಇದು ಹಾ, ಹೌದು. ಈ ಸಾಲಲ್ಲಿ ಹೆಬ್ಬೇವಿತ್ತು. ಹಾ. ಈ ಸಾಲಲ್ಲಿ ಹೆಬ್ಬೇವು ಇದ್ದಿದ್ದನ್ನ ಮತ್ತೆ ಅಡಿಕೆ ಹಾಕಿದೆ. ಅದೇ ಗುಂಡಿಗೆ ಅಡಿಕೆ ಹಾಕಿದೀನಿ. ಓಹೋ. ಈಗ 2.5 ವರ್ಷಕ್ಕೆ ಈ ತರ ಅಡಿಕೆ ಬಂದಿದೆ. ಎಷ್ಟು ವರ್ಷ ಆಯ್ತು ಈ ಸಾಗುವಾನಿಗೆ? ಒಟ್ಟು ಈಗ 12ನೇ ವರ್ಷ ಸರ್ ಇದೆ. ಏನ್ ಟಿಶ್ಯೂ ಏನಂತಂದಿರೋ ಗಿಡ ಯಾವ್ದು ಇಲ್ಲ ಇದ್ರಲ್ಲಿ ಯಾವ್ದೋ Original ಗಿಡ. ಅರಣ್ಯ ಇಲಾಖೆಯಲ್ಲಿ ಗಿಡ ಕೊಟ್ಟಿರುವಂತದಲ್ಲ? ಅರಣ್ಯ ಇಲಾಖೆಯಲ್ಲಿ ಅದು ಕೂಡ ಹಾ. ಸಾಮಾಜಿಕ ಅರಣ್ಯ ಯೋಜನೆ ಅಂತ ಇದೆ. ಹಾ. ಆ ಯೋಜನೆಯಲ್ಲಿ ಪ್ರತಿ ಗಿಡಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ ಸರ್. ವರ್ಷಕ್ಕೆ 30, 40 ಈ ತರ 3 ವರ್ಷ ತನಕ ಅದಕ್ಕೂ ದುಡ್ಡು ಬಂದಿದೆ ನನಗೆ. ಸಾಮಾಜಿಕ ಅರಣ್ಯ ವಲಯ ಅರಣ್ಯ ಅಂತೇಳಿ ಹಾ. ಅರಣ್ಯ ಯೋಜನೆ ಅಂತ, ಅದರಲ್ಲಿ ದುಡ್ಡು ಬಂದಿದೆ. ಅದನ್ನು ಪಡ್ಕೊಂಡಿದೀವಿ. ನೆಕ್ಸ್ಟ್ ಅದನ್ನ ಫಿಕ್ಸೆಡ್ ಡಿಪಾಸಿಟ್ ಅದನ್ನ ನಾನು ಅಷ್ಟು ದುಡ್ಡು ಆಗತ್ತೆ ಇಷ್ಟು ದುಡ್ಡು ಆಗತ್ತೆ ಅಂತ ಯೂಟ್ಯೂಬ್ ಅಲ್ಲಿ ಹೇಳೋದು ಬಾರಿ ಕಡಿಮೆ. ಹಾ. ಯಾಕಂದ್ರೆ ಕೃಷಿ ಮಾಡೋದು ಇಂಪಾರ್ಟೆಂಟ್. ಹೌದು ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. ಆದ್ರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ರೆ 12 ವರ್ಷ ಆಯ್ತು ಇದಕ್ಕೆ. ಹಾ. ಇದನ್ನ ಎಷ್ಟು ವರ್ಷ ಆದ್ಮೇಲೆ ಕಟಿಂಗ್ ಮಾಡಬಹುದು? ಅವ್ರು ಹೇಳ್ತಾರೆ ಸರ್ ಅದನ್ನೇ 20 ವರ್ಷಕ್ಕೆಲ್ಲ ಮಾಡ್ಬೋದು ಅಂತಾರೆ. ಬಟ್ ನನ್ನ ಒಂದು ಅನುಭವದಲ್ಲಿ 20 ವರ್ಷಕ್ಕೆ ಬರಲ್ಲ. 30ರಿಂದ 35 ವರ್ಷ ಬೇಕಾಗುತ್ತೆ. ಒಂದ್ 40 ವರ್ಷ ಅಂತ 40 ವರ್ಷ ಎಷ್ಟಕ್ಕೆ ಹೋಗ್ಬೋದು ಆ ಟೈಮಲ್ಲಿ? ಆ ಟೈಮಲ್ಲಿ ಇವತ್ತಿನ ಲೆಕ್ಕಕ್ಕೆ 1 ಲಕ್ಷಕ್ಕೆ ಹೋಗುತ್ತೆ ಸರ್ ಒಂದೊಂದು ಮರ. ಹಾ. ಅದು ಅಡಿ ಲೆಕ್ಕದಲ್ಲಿ ಹೋಗುತ್ತೆ. ಹಾ. ಅವತ್ತಿನ ಲೆಕ್ಕದಲ್ಲಿ ಇನ್ನೇನಿರುತ್ತೋ ಗೊತ್ತಿಲ್ಲ. 3-4 ಲಕ್ಷ ಹೋಗುತ್ತೆ, ಗ್ಯಾರಂಟಿ ಹೋಗುತ್ತೆ. ಬೇಡ ಒಂದೇ ಲಕ್ಷ ಉಳಿದ್ರು ನನಗೆ 300 ಹೋಗಿ ಇನ್ನೂ 200 ಗಿಡ ಉಳ್ಕೊಂಡ್ರು ಕೋಟ್ಯಾಧೀಶರು ಆಗ್ಬಿಟ್ಟು. ಸರ್, ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ಮರಗೆಣಸು ಬೆಳೆಯುವಂತ ಪ್ರದೇಶ ಯಾವುದು ಅಂತ ಹೇಳಿದ್ರೆ ನಿಮ್ಮ ಇಲ್ಲಿ ಪಕ್ಕದ ಎನ್ನಾರಪುರ ಭಾಗದಲ್ಲಿ, ಹೌದು. ಮತ್ತು ಮಡಿಕೇರಿ ಜಿಲ್ಲೆಯ ಕುಶಾಲನಗರ, ಹೌದು. ಮತ್ತು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ. ಅದೊಂದು ಒಳ್ಳೆ ಕ್ಲೈಮೇಟ್ ಅಂತ. ಹೌದು. ಮತ್ತೀಗ ನಮ್ಮ ಭಾಗದಲ್ಲಿ ಬೆಳೀತಾರೆ, ಸ್ವಲ್ಪ ಮಲಬಾರ್ ಮಲಯಾಳಿ ಹೌದು. ಕಡೆಯವರು ಬಂದವರು ಬೆಳೀತಾರೆ. ನೀವು ಬಾರಿ ರೇರ್ ಇಲ್ಲಿ ಬೆಳೆಯುವಂಥದ್ದು. ಆದ್ರೆ ಅದು ಎತ್ತರ ಆಗಿರುವಂತ ಮರದ ರೀತಿಯಲ್ಲಿ ಬೆಳೆದಿದೆ, ಒಂದೊಂದು ದಪ್ಪ ದಪ್ಪಾಗಿ. ಯಾಕೆ ಸಾಕು ಬೆಳೆದ್ರಿ ಇದನ್ನು? ಸರ್, ಇದು ಕಡ್ಡಿ ಒಂದು 4-5 ಕಡ್ಡಿ ನನಗೆಲ್ಲೋ ಸಿಕ್ತು ಹೋದಾಗ. ಪ್ರಾಯೋಗಿಕವಾಗಿ ನೋಡೋಣ ಅಂತೇಳಿ ಈ ಒಂದು ಕಾಲುವೆ ಇದೆ ನಮ್ದು, ಕಾಲುವೆ ಕಸಿಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಿಗೆ ಹಾಕ್ದೆ. ಹಾ. ಯಾಕೆ ಚೆನ್ನಾಗಿ ಬರ್ತಾ ಇತ್ತು. ಒಳ್ಳೆ ನಮ್ದು ಎಲ್ಲ ಮಣ್ಣು ಕೂಡ ಹೆಲ್ತಿ ಆಗಿರೋದ್ರಿಂದ ಹಾ. ಚೆನ್ನಾಗಿ ಬರ್ತಾ ಇದೆ. ಇನ್ನು ಬಗ್ದಿಲ್ಲ. ಹಾ. ಬಗ್ದ್ಮೇಲೆ ನೋಡ್ಬೇಕದು. ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ? ಈಗ 1 ವರ್ಷ ಆಯ್ತು ಸರ್. ಎಷ್ಟು ಕೋಲ್ ಹಾಕಿದ್ರಿ? ಒಂದು 50 ಕಡ್ಡಿ ಹಾಕಿದ್ವಿ ಸರ್. 50 ಕೋಲ್ ಹಾಕಿದ್ವಿ ಅಷ್ಟೇ. ಇದು ರೈಟ್ ಟೈಮ್ ಸರ್ ಕಟ್ಟಿಂಗಿಗೆ. ಯಾಕಂದ್ರೆ 1 ವರ್ಷ ಆದ್ಮೇಲೆ ಅದು ಮರ ಹಿಡಿದು ಹೋಗ್ತದೆ. ಗಟ್ಟಿ ಗಟ್ಟಿ ಆಗ್ತದೆ. ಹೌದೌದು, ಅದನ್ನ ಈಗ ಮಾಡ್ಬೇಕೀಗ. ಹೌದು, ಇದು ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ಪುನಃ ನೀವು ನೆಟ್ರೆ. ನನಗೆ ಸರ್ ಇದಕ್ಕೆ ಬೇಕಾಗಿತ್ತು, ಕಟಿಂಗ್ಸ್ ಬೇಕಾಗಿತ್ತು. ನನಗೆ ಗೆಡ್ಡೆಗಿಂತ ನಾನು ಇನ್ನೊಂದ್ ಕಡೆ ಇನ್ನೊಂದ್ ತೋಟದಲ್ಲಿ ಆಮೇಲೆ ಗ್ರೀನ್ ಮಲ್ಚಿಂಗ್ ಬಹಳ ಒಳ್ಳೆ ಇದು ಅಂತ ಹೇಳಿ ಇದನ್ನ ಮಲ್ಚ್ ಮಾಡ್ತೀನಿ. ಮತ್ತೆ ಕಡ್ದು ಬಿಟ್ಟು ನನಗೆ ಮಲ್ಚಿಂಗ್ ಎಷ್ಟು ಕೂಡ ಹಾಕಿದಿರಿ ಇದರಲ್ಲಿ? ಈಗ ಒಂದು 100 ಕೂಡ ಲೆಕ್ಕಕ್ಕೆ ಹೋಗಿದೆ. ಹಾ. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡ್ಕೊಳ್ತೀವಿ ಸರ್. ಓಕೆ ಸರ್, ಸೂಪರ್ ಇದೆ. ನೋಡಿ ಸ್ನೇಹಿತರೆ, ಒಳ್ಳೆ ಮರಗೆಣಸನ್ನು ಕೂಡ ಇದರ ಮಧ್ಯದಲ್ಲಿ ಹಾಕಿದ್ದಾರೆ. ಆ ದನಗಳಿಗೆ ಮೇವಿದು, ಹಾ. ಮೇವಿಗೆ ಹಾಕೊಂಡಿದೀನಿ ಬರ್ಲಿ ಅಂತ ಹೇಳಿ. ಎಷ್ಟು ಹಾಕಿದ್ರಿ ಇದು? ಇದು 1 ಎಕರೆ ಅಷ್ಟು ಹಾಕಿದೀನಿ ಸರ್. ಇದು ಸಾಕಾಗತ್ತ ನಿಮಗೆ? ಆಗತ್ತೆ ಆಗಿ ಮತ್ತೆ ಅದು ಮಲ್ಟಿ ಕ್ರಾಪ್ ಮತ್ತೆ ಕೊಯ್ತಾ ಇದ್ದಂಗೆ ಮತ್ತೆ ಬರುತ್ತೆ, ಮತ್ತೆ ಬೆಳೆಯುತ್ತೆ. ಈ ಮಳೆಗಾಲ ಪೂರ್ತಿ ಇದರಲ್ಲೇ ಕಳೆಯುತ್ತೀನಿ. ಯಾವ ವೆರೈಟಿ ಹುಲ್ಲದು? ಇದರಲ್ಲಿ ಎಲ್ಲ ಮಿಶ್ರ ಹಾಕಿದೀನಿ. ರಾಗಿ ಹಾಕಿದೀನಿ, ಹಾ. ಬಿಳಿ ಜೋಳ, ಆಮೇಲೆ ಸಜ್ಜೆ ಕಾಳು, ಹಾ. ಕೆಂಜೋಳ, ಹಾ. ಈ ತರ ಒಂದು 5-6 ವೆರೈಟಿಗಳು ಒಂದೇ ತರದ್ ಹಾಕಲ್ಲ. ಆಮೇಲೆ ಸಾಸಿವೆ ಇದೆ. ಹಾ. ಅದು ಎಲ್ಲದೂ ಮಿಕ್ಸ್ ಇರ್ಬೇಕು. ಅವಾಗ ಅಂದ್ರೆ ನೀವು ಈಗ ಊಟ ಮಾಡುವಾಗ ಬಗೆ ಬಗೆ ಇರ್ತಲ್ಲ, ಹಾಗೆ ಹಾ. ದನಕ್ಕೂ ಇರ್ಬೇಕು ಅಂತ. ಹೌದೌದು, ಅವಾಗ ಅವಕ್ಕೆ ಇಷ್ಟವಾಗಿದ್ದೆ. ಆಮೇಲೆ ಅದಕ್ಕೆ ಏನೇನ್ ಪೋಷಕಾಂಶಗಳು ಬೇಕೋ ಈ ಇದ್ರಲ್ಲಿ ಸಿಗುತ್ತೆ. ಹಾ. ಆಮೇಲೆ ಬಲಿಬೇಕದು. ಈಗ ತೆನೆ ಆಡ್ತಾ ಇದೆ ನೋಡಿ, ತೆನೆ ಬಂದ ಮೇಲೆ ಕೊಯ್ಬೇಕನ್ನ. ಹಾ. ಈಗ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ. ಹಾ. ಅದನ್ನ ಮನೇಲಿ ಒಂದು ಚಾಪರ್ ಇದೆ, ಕಟ್ಟಿಂಗ್ ಚಾಪರ್. ಆ ಚಾಪರ್ ಎಲ್ಲ ಹಾಕ್ಬಿಟ್ರೆ ಏನೇನು ಉಳ್ಸಲ್ಲ, ಅಷ್ಟು ಚೆನ್ನಾಗಿ ತಿಂತವೆ ಸರ್. ಇದು ಭತ್ತ ಅದೇ ನಾವು ಇದು ಕೂಡ ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾ ಇರೋದು. ಇದು ಕೆಂಪು ಸಿಂಧೂರ ಅಂತೇಳಿ ಒಂದು ತಳಿ ಕೆಂಪಕ್ಕಿ. ಇದು ಕೂಡ ನಾನು ಒಂದು ಪ್ರಾಯೋಗಿಕವಾಗಿ ಮಾಡ್ತಿದ್ದೀನಿ. ಇದನ್ನ ನಾಟಿನ ಎಲ್ಲ ಮೆಕನೈಸ್ಡ್ ನಾಟಿ ಮಿಷಿನ್ ಅಲ್ಲಿ ನಾಟಿ ಮಾಡಿದ್ದು, ಕೋನಾವಿಡ್ರಲ್ಲಿ ಕಳೆ ಹೊಡೆದಿದ್ದು. ಆಮೇಲೆ ಯಾರೋ ಒಂದು ಆಳು ಕರ್ಕೊಳ್ದಾಗೆ ಈ ಬದಗಳು ಎಲ್ಲದನ್ನು ಕೂಡ ನಾನೇ ಈ ಸಲ ಯಾವ ಒಂದು ಆಳು ಕರ್ಕೊಂಡಿಲ್ಲ ಸರ್. ಇದನ್ನ ಪ್ರತಿಯೊಂದು ಬದ ಹಿಡಿಯೋದ್ರಿಂದ ಹಿಡಿಬೋದು, ಎಲ್ಲ ಕಳೆ ಹೊಡೆಯೋದು ಎಲ್ಲದೂ ನಾನು ಒಬ್ಬನೇ ಮಾಡಿದೀನಿ. 1 ಎಕರೆ ಒಬ್ಬ ಮನುಷ್ಯ ಆರಾಮಾಗಿ ಮಾಡ್ಬೋದು. ಇವತ್ತಿನ ಲೇಬರ್ ಕಾಸ್ಟ್ ಯಾವುದು ಉಳಿಸಿ ಯಾರ ಮೇಲೂ ಡಿಪೆಂಡ್ ಆಗದಂಗೆ 1 ಎಕರೆ ಬೆಳಿತಾ ಇದ್ದೀನಿ ಸರ್. ಅಂದ್ರೆ ನಿಮ್ ಮನೆಗೆ ಬೇಕಾದ ಹಾಕಿ ನೀವೇ ಬೆಳಿತೀರಿ? ನಮ್ಮ ಮನೆಗೆ ಆಗ್ಬಿಟ್ಟು ನಮಗೆ ಬೇಕಾದಂತವರಿಗೆ, ಅವ್ರು ಅದ್ರ ಬಗ್ಗೆ ಆರ್ಗ್ಯಾನಿಕ್ ಬಗ್ಗೆ ಅರಿವಿರೋ ಅಂತವರಿಗೆ ಅದನ್ನ ಕೊಡ್ತೀವಿ.
ಹಾ. ಅದನ್ನ ಅಕ್ಕಿ ವಿತೌಟ್ ಪಾಲಿಶ್ ಆಗಿ ಕೊಡ್ತಿದೀವಿ. ಹಾ. ಇದೆ ಸ್ವಲ್ಪ ಒಳ್ಳೆ ಮಾರ್ಕೆಟ್ ಇದೆ, ಕೊಡಕ್ ಆಗ್ತಿಲ್ಲ ಅಷ್ಟು ಬೇಡಿಕೆ ಇದೆ ಸರ್. ಇಲ್ಲೇ ಯಾವಾಗ ಇಲ್ಲೇ ತೋಟದಲ್ಲೇ ಇರ್ತಾನೆ, ತೋಟದಲ್ಲೇ ಇದ್ ಮಾಡ್ತಿರ್ತಾನೆ, ಇಲ್ಲೇ ಗದ್ದೆಲ್ಲೇ ಇರ್ತಾನೆ ಅಂತಾರೆ. ಬಟ್ ಯಾರು ಏನೇ ಅನ್ಕೊಂಡ್ರು ನನಗ್ ಅನ್ಸೋದು ನಮ್ಮ ಒಂದು ಆತ್ಮಸಾಕ್ಷಿಗಾಗಿ, ಆಮೇಲೆ ನಮ್ಮ ಒಂದು ಪರಿಸರಕ್ಕೂ ಒಂದು ಒಳ್ಳೆ ಇದನ್ನ ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ ನಾನು ಈ ಕೃಷಿ ಮಾಡ್ತಾ ಇದೀವಿ. ಆಮೇಲೆ ಅದ್ರ ಜೊತೆಗೆ ನನ್ನ ಅಕ್ಕಿ ಪಕ್ಷಿಗಳು, ನವಿಲ್ಗಳು, ಸುಮಾರು ಪ್ರಾಣಿಗಳು. ಈಗ ಈ ಭತ್ತ ಒಡೆ ಬಂತು ಅಂದ್ರೆ ಸುತ್ತ ತೆಂಗಿನ ಮರದಲ್ಲಿ ಗೂಡು ಕಟ್ತವೆ ಸರ್, ಬಂದು ಗುಬ್ಬಿಗಳು, ಗೀಜಿಗೆಗಳು. ಆ ಗೀಜ್ಗ ಗೂಡು ಕಟ್ಕೊಂಡು ಅವಕ್ಕೆ ಭತ್ತ ತಿಂದು, ಇಲಿಗಳು ತಿಂದು, ನವಿಲ್ ತಿಂದು, ಎಲ್ಲಾ ತಿಂದು ಉಳಿದಿದ್ ನನಗೆ ಒಂದು ಎಕರೆಗೆ 28 ಚೀಲ 22 ಕ್ವಿಂಟಾಲ್ ಅಕ್ಕಿ ಭತ್ತ ಆಗಿದೆ ಸರ್. 22 ಕ್ವಿಂಟಾಲ್. ಆಮೇಲೆ 104 ಪಿಂಡಿ ಹುಲ್ಲಾಗಿತ್ತು, ಸಿದ್ಧ ಸಣ್ಣ ಅಂತ ಹೋಸಲ ಒಂದು ನಾಟಿ ವೆರೈಟಿ, ಅದು ದೇಸಿ ತಳಿ. ಆ ವೆರೈಟಿ ಮಾಡಿದ್ದು ಈ 104 ಪಿಂಡಿ ಹುಲ್ಲು 22 ಕ್ವಿಂಟಾಲ್ ಭತ್ತ ಆಗಿತ್ತು. ಸಾಧಾರಣ ರೈತರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಅವ 24 ಗಂಟೆ ತೋಟದಲ್ಲಿ ಇರ್ತಾನೆ ಅಂತ. ಹೌದು. ಉದಾಹರಣೆಗೆ ಒಬ್ಬ ಲೆಕ್ಚರ್ ಅಂತ ಹೇಳಿದ್ರೆ ಕಾಲೇಜಲ್ಲಿ ಪಾಠ ಮಾಡ್ಬೇಕು, ಹೌದು. ಆಟೋದವನು ಆಟೋ ಓಡಿಸ್ಬೇಕು, ಹೌದು. ಒಬ್ಬ ಇಂಜಿನಿಯರ್ ಅವನ ಕೆಲಸ ಸೈಟ್ ಅಲ್ಲಿ ಮಾಡ್ಬೇಕು. ಹೌದು. ಹಾಗೆ ರೈತ ಅಂತ ಹೇಳಿದ್ರೆ ಕ್ಲಬ್ ಅಲ್ಲಿ ಇಸ್ಪೀಟ್ ಆಡೋನಲ್ಲ, ಅಥವಾ ಇನ್ಯಾರ್ದ ಪೊಲಿಟಿಷಿಯನ್ ನಿನ್ಗೆ ಜೈ ಅಂತ ಹೇಳ್ಕೊಂಡು ದಿನ ಬೀದಿ ಸುತ್ತೋನ ರೈತ ಅಂತ ಹೇಳಿದ್ರೆ. ರೈತ ಅಂತ ಹೇಳಿದ್ರೆ ತೋಟದಲ್ಲಿ ಇರ್ಬೇಕು, ಭೂಮಿ ಜೊತೆ ಮಾತಾಡ್ಬೇಕು. ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ 10 ಜನ ರೈತರು ಇದ್ರೆ 8 ಜನ ಹೊರಗಡೆ ಸುತ್ತ ಇರ್ತಾರೆ. ಅದಕ್ಕೆ ನಿಮ್ಮನ್ನೆಲ್ಲ ಹುಚ್ಚರು ಅಂತ ಅನ್ನೋದು ಕರೆಕ್ಟ್ ಅಲ್ಲ? ಹೌದೌದು. ಯಾಕಂದ್ರೆ ರೈತ ಇರ್ಬೇಕಾದ ಅವನ ತೋಟದಲ್ಲಿ ಅವನಿಗೆ ಏನ್ ಬೇಕು ತೋಟಕ್ಕೆ ಅದನ್ನ ರೆಡಿ ಮಾಡ್ಕೊಳ್ಳುವಂಥದ್ದು. ಮತ್ತೆ ಸಂಪಾದನೆಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೇನ್ ಕೆಲಸ? ನಾವು ಮಾಡ್ಬೇಕಾಗಿರೋದೇ ಕಾಯಕ, ಅದೇ ಕಾಯಕ ಸರ್. ಈಗ ಭತ್ತ ನೋಡಿದ್ರೆ, ಈಗ ಆ ಭತ್ತ ನನಗೆ ಬೆಳೆದಿಕ್ಕೆ ಒಂದು ಹೆಚ್ಚಂದ್ರೆ ನಾಟಿ ಗೀಟಿ ಎಲ್ಲಾ ಸೇರ್ಬಿಟ್ಟು ಒಂದು 20 ರಿಂದ 25 ಸಾವಿರ ಖರ್ಚಿದೆ ಸರ್, ಕೊನೆ ಕೊಯ್ಲುವರೆಗೂ ಕೂಡ. ಬಟ್ ಆದ್ರೆ ಅದ್ರ ನನಗೆ ಬರೋ ಲಾಭ ಏನು ಅಂದ್ರೆ, ಒಂದು 22 ಕ್ವಿಂಟಾಲ್ ಅಂದ್ರೆ ನನಗೆ 20 ಕ್ವಿಂಟಾಲೇ ಕಟ್ಕೊಂಡ್ರು ನನಗೆ, ನಾನು ಅಕ್ಕಿ ಮಾಡಿಸಿದಾಗ ಅಕ್ಕಿ 70 kg ಅಕ್ಕಿ ಬರುತ್ತೆ 1 ಕ್ವಿಂಟಲ್ಗೆ. ನಾನು 70 ರೂಪಾಯಿ ಹೆಂಗ್ ಕೊಟ್ರು 749 5,000 ರೂಪಾಯಿ ನನಗೆ 5,000 ರೂಪಾಯಿ ಪರ್ ಕ್ವಿಂಟಾಲ್ ಭತ್ತಕ್ಕೆ ಬೀಳುತ್ತೆ. 5,000 ರೂಪಾಯಿ ಅಂದ್ರೆ 20 ಕ್ವಿಂಟಾಲಿಗೆ 1 ಲಕ್ಷ ರೂಪಾಯಿ ಭತ್ತದಲ್ಲಾಯ್ತು. ಆಮೇಲೆ ಹುಲ್ಲು ಇದು 104 ಪೆಂಡಿ ಬೇಡ, 100 ಪೆಂಡಿ ಅಂದ್ರು 300 ರೂಪಾಯಿ ಒಂದು ಪೆಂಡಿ ಇದೆ, ಬೇಲದ ಪೆಂಡಿ. ಆ ಪೆಂಡಿ 300, ಒಟ್ಟು ಅದೊಂದು 30,000. 1,30,000 ರೂಪಾಯಿ ನನಗೆ ಲಾಭ ಇದೆ. 30,000 ಖರ್ಚಿಗೆ ಹೋದ್ರು 6 ತಿಂಗಳಿಗೆ 1 ಲಕ್ಷ ಸಾವಯವದಿದೆ. ಕಾಯ್ಬೇಕು, ಅದು ಡೈರೆಕ್ಟ್ ಸಿಗಲ್ಲ, ಇಂಡೈರೆಕ್ಟ್ ಆಗಿ ಸ್ವಲ್ಪ ಪೈಸೆ ಕಾದ್ ಬಿಟ್ಟು ಮಾಡಿದ್ರೆ ಆಗುತ್ತೆ ಸರ್. ಅದಕ್ಕೆ ಆ ಸಾವಯವದಲ್ಲಿ ಬೆಳೆಯೋದಕ್ಕೆ ಏನೇನ್ ಬೇಕಪ್ಪ ಪೂರಕವಾಗಿ ಅಂದ್ರೆ, ಆ ಒಂದು ಯೂನಿಟ್ ಹಾಕೊಂಡ್ಬಿಟ್ಟಿದೀನಿ ನಾನು. ಅದರಲ್ಲಿ ಇದು ಜೀವಾಮೃತ ಯೂನಿಟ್, ಅನಾರೋಬಿಕ್ ಮೆಥಡ್ ಜೀವಾಮೃತ ಯೂನಿಟ್ ಅಂತೇಳಿ. ಏರೋಬಿಕ್ ಮೆಥಡ್ ಅಂದ್ರೆ ಸಾಮಾನ್ಯ ಎಲ್ಲ ಡ್ರಮ್ಗಳಲ್ಲಿ 200 ಲೀಟರ್ ಡ್ರಮ್ ಅಲ್ಲಿ ಇಟ್ಟು ಪ್ರತಿದಿನ ತಿರುಗಿಸಿ ಮಾಡೋಂತ ಜೀವಾಮೃತ. ಬಟ್ ಇದು ಅನಾರೋಬಿಕ್ ಅಂದ್ರೆ ಇದರಲ್ಲಿ ಗಾಳಿ ಹೋಗಲ್ಲ, ಆಮ್ಲಜನಕ ಒಳಗ್ ಹೋಗಲ್ಲ, ಎಲ್ಲ ಸೀಲ್ ಆಗಿರುತ್ತೆ. ಆ ತರ ಮೇಲ್ಗಡೆ ಎಲ್ಲ ಸೀಲ್ ಆಗಿರುತ್ತೆ. ಅಲ್ಲಿಂದ ನಾವು ಇನ್ಪುಟ್ ಕೊಟ್ಟಾಗ ಒಳಗಡೆ ಹೋಗುತ್ತೆ, ಈ ಮಟ್ಟದಲ್ಲಿ ಹೋಗುತ್ತೆ. ಅದು ಬಯೋಗ್ಯಾಸ್ ಟೈಪ್. ಬಟ್ ಆ ಗಾಳಿ ಹೆಚ್ಚಾಗಿದ್ದ ಗಾಳಿ ಹೋಗೋದಿಕ್ಕೆ ಒಂದು ಕೊಟ್ಟಿದ್ದೀವಿ ಸರ್, ಅಲ್ಲೊಂದು ಪೈಪ್ ಕೊಟ್ಟು ಇದು ನೀರಿನ ಮುಖಾಂತರ ಹೊರಗೆ ಹೋಗುತ್ತೆ. ಇಲ್ಲಿ ಬಬಲ್ ಆಗಿ ಬರುತ್ತೆ. ಅದು ಲೋಡ್ ಮಾಡಿದಾಗ ಏನ್ ಮೀಥೇನ್ ಉತ್ಪತ್ತಿ ಆಗುತ್ತೆ ಅದು ಈ ನೀರಿನ ಮೂಲಕ ಹೊರಗಡೆ ಹೋಗುತ್ತೆ. ಅದು ಡೈರೆಕ್ಟ್ ಆಗಿ ಗಾಳಿಗೆ ಇದಕ್ಕೂ ಹೋಗ್ಬಾರ್ದು, ವಾತಾವರಣಕ್ಕೆ ಹೋಗ್ಬಾರ್ದು. 15 ದಿನ ಬಿಟ್ಟ ಮೇಲೆ ನಾವು ಮತ್ತೆ ಏನು ತಿರುಗಿಸೋದು ಬೇಡ, ಏನು ಬೇಡ. 15 ದಿನದ ಮೇಲೆ ಇದು ರೆಡಿ ಆಗುತ್ತೆ. ಒಟ್ಟು 3,000 ಲೀಟರ್ ಟ್ಯಾಂಕ್ ಅಲ್ಲಿ 1,000 ಲೀಟರ್ ರಿಸರ್ವ್ ಇರುತ್ತೆ. ಇದು ಮತ್ತೆ ಕಲ್ಚರ್ ಬೇಕು ನಮಗೆ. ಆ ಕೆಳಗಡೆ ಹೋಗಿ ಏನು ಈ ಗ್ರಾವಿಟೇಷನ್ ಇದರಿಂದ ಕೆಳಗಡೆ ಗಸಿ ಕೆಳಗಡೆ ಉಳ್ಕೊಂಡು ತಿಳಿ ಮಾತ್ರ ಮೇಲ್ ಬರುತ್ತೆ. ಈ ತಿಳಿ 2,000 ಲೀಟರ್ ನನಗೆ ಸಿಗುತ್ತೆ ಜೀವಾಮೃತ. ಈ ತರ ಫುಲ್ ನೀರಾಗಿ ಬರುತ್ತಿರೋದು ಇಷ್ಟು ಚೆನ್ನಾಗಿರುತ್ತೆ. ಇದು ಯಾವ್ದು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲೊಂದು ಡ್ರಮ್ ಇಟ್ಕೊಂಡ್ಬಿಟ್ಟು 1/2 HP ಮೋಟರ್ ಇಟ್ಕೊಂಡಿದ್ದೀನಿ. 1/2 HP ಮೋಟರ್ ಇಂದ ಈ ಔಟ್ಪುಟ್ ಏನಿದೆ, ಇದು ಫುಟ್ಬಾಲ್ ಇದಕ್ಕೆ ಹಾಕೊಳ್ತೀನಿ. ಈ ಔಟ್ಪುಟ್ ತಗೊಂಡೋಗಿ ನನ್ನ ಬೋರ್ ಇದೆ ಅಲ್ಲಿ, ಆ ಬೋರ್ ಅಲ್ಲಿ ಒಂದು ವಾಲ್ ಕೊಟ್ಕೊಂಡಿದೀನಿ. ಆ ನೀರ್ ಜೊತೆಗೆ ಇದನ್ನ ಕನೆಕ್ಟ್ ಮಾಡ್ಬಿಡ್ತೀನಿ ಸರ್. ಇದು ಸ್ಟಾರ್ಟ್ ಮಾಡಿದಾಗ ನೀರ್ ಜೊತೆಗೆ ಸ್ಪ್ರಿಂಕಲ್ ಆಗುತ್ತೆ, ಇಲ್ಲ ನನ್ನ ಡ್ರಿಪ್ ಅಲ್ಲಿ ಪ್ರತಿ ಗಿಡಕ್ಕೆ ಬುಡಕ್ಕೂ ಹೋಗ್ಬಿಡುತ್ತೆ ಸರ್. ನನಗೆ ಎಷ್ಟು ಅದೇ ಇದು ಉಳಿಯಿತು ಅಂದ್ರೆ, ಲೇಬರ್ ಉಳಿಯಿತು ಅಂದ್ರೆ ನಾನೇನು ಮಾಡೋದೇ ಬೇಡ. ಅದಕ್ಕೆ ನಾನು ಇಲ್ಲಿ ಕುತ್ಕೊಂಡು ಆಪರೇಟ್ ಮಾಡೋದಷ್ಟೇ ನನ್ನ ಕೆಲಸ. ಅಂದ್ರೆ ಸಾವಯವ ಕೃಷಿಯನ್ನೇ ವೈಜ್ಞಾನಿಕವಾಗಿ ನೀವು ಮಾಡಿ, ವೈಜ್ಞಾನಿಕವಾಗಿ ಯಾಂತ್ರೀಕೃತವಾಗಿ ಯೂಸರ್ ಫ್ರೆಂಡ್ಲಿ ಆಗಿ. ಹೌದೌದು. ಇಲ್ಲಾಂದ್ರೆ ಬಕೆಟ್ ಉತ್ಕೊಂಡು ಹೋಗ್ಬೇಕು, ಅದನ್ನು ಓರೋದು, ಅದು ಇದು ಸಮಸ್ಯೆ. ಅದನ್ನು ಕೂಡ ಮಾಡಿದೀವಿ ಸರ್. ಅವಾಗ ಕೈ ಊಟ ಮಾಡೋದಿಕ್ಕಾಗಲ್ಲ, ಅಷ್ಟು ವಾಸನೆ ಬರುತ್ತೆ. ಜೀವಾಮೃತ ಹಾಕಿ 2 ದಿನ ಊಟ ಮಾಡೋದಿಕ್ಕಾಗಲ್ಲ, ಕೈಗಳೆಲ್ಲ ಅಷ್ಟು ಇದು ಬರುತ್ತೆ. ಈಗ ನಾನೇನಿಲ್ಲ, ಆಪರೇಟ್ ಮಾಡೋದಷ್ಟೇ. ಇಲ್ಲಿ ಮೋಟರ್ ನೋಡ್ಕೊಳ್ಳೋದು, ಅಲ್ಲಿ ವಾಲ್ ನೋಡ್ಕೊಳ್ಳೋದು, ವಾಲ್ ಚೇಂಜ್ ಮಾಡೋದು, ಈ ತರ ಇಷ್ಟೇ ಕೆಲಸ. ಇಲ್ಲಿ ಕುತ್ಕೊಂಡು ನಾನು ಮ್ಯಾನೇಜ್ ಮಾಡೋದಷ್ಟೇ. 15 ದಿನಕ್ಕೊಂದ್ಸಲ ಬಿಡ್ತೀರಿ ಸರ್? 15 ದಿನಕ್ಕೊಂದ್ಸಲ ರೆಡಿ ಆಗುತ್ತೆ ಸರ್. 2,000 ಲೀಟರ್
ಅಲ್ಲಿ ನಾನು ಎರಡು ಎಕರೆಗೆ ಮಾಡ್ತೀನಿ, ಕಳಿಸ್ತೀನಿ. ಭತ್ತ ಗದ್ದೆಗೂ ಇದೆ. ಭತ್ತದ ಗದ್ದೆಗೆ ಲಿಫ್ಟ್ ಮಾಡ್ಬಿಡ್ತೀನಿ. ಅದನ್ನ 1,000 ಲೀಟರ್ ಟ್ಯಾಂಕ್ ಇದೆ. Correct. ಅದನ್ನ ಇಲ್ಲಿಂದ ಮತ್ತೆ ಮೋಟ್ರಲ್ಲಿ ಇಲ್ಲಿ ಹಾಕಿ ಅಲ್ಲಿ ನೀರ್ ಬರೋ ಜಾಗದಲ್ಲಿ ಅದ್ರದೆಲ್ಲ ನೀರ್ ಬರೋ ಜಾಗದಲ್ಲಿ ತಗೊಂಡೋಗಿ ನಿಲ್ಸೋದು. ಸಣ್ಣಗ್ ಬಿಟ್ಬಿಟ್ಟು ಬರೋದು ನಾನು, ನೀರೆಲ್ಲ ಹೋಗೋ ಜಾಗ ನೀರಿನ ಜೊತೆಗೆ ಹರಿವು ನೀರೊಳಗೆ ಬಿಟ್ಬಿಡ್ತೀನಿ. 3,000ಕ್ಕೆ ಎಷ್ಟು ಸಗಣಿ ಹಾಕ್ತೀರಿ? 3,000 ಲೀಟರ್ಗೆ 100 ಕೆಜಿ 100 ಕೆಜಿ ಸಗಣಿ ಹಾಕ್ತೀನಿ. 100 ಕೆಜಿ ಸಗಣಿ, ಒಂದು 100 ಲೀಟರ್ 100ರಿಂದ 150 ಲೀಟರ್ ಗಂಜಲ, ಒಂದ್ 25 ಲೀಟರ್ ಮಜ್ಜಿಗೆ, ಆಮೇಲೆ ಒಂದು 10 ಕೆಜಿ ಬೆಲ್ಲ. ಆ ಬೆಲ್ಲ ಏನ್ ಮಾಡ್ತೀನಿ, ನಾನು ಗೋಕೃಪಾಮೃತ ರೆಡಿ ಮಾಡಿರ್ತೀನಿ ಇಲ್ಲಿ. ಈ ಗೋಕೃಪಾಮೃತನೇ ಅದಕ್ಕೆ ಲೋಡ್ ಮಾಡ್ಬಿಡ್ತೀನಿ. ಆಮೇಲೆ ಈ ವೇಸ್ಟ್ ಡಿಕಂಪೋಸರ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ವೇಸ್ಟ್ ಡಿಕಂಪೋಸರ್ಗಳನ್ನ ಕೂಡ ಅದಕ್ಕೆ ಹಾಕ್ಬಿಟ್ಟು ಅದರಲ್ಲೇ ಹಾಕ್ಬಿಡ್ತೀನಿ, ಎಲ್ಲಾನು ಮಿಕ್ಸ್ ಮಾಡ್ಕೊಂಡು. ಆಮೇಲೆ ಸಿಟಿಲಿ ಹೋದಾಗ ಕೆಲವು ಕೊಳ್ತಿರೋ ಹಣ್ಣುಗಳು ಸಿಗುತ್ತೆ, ವೇಸ್ಟ್ ಹಣ್ಣು, ಆದ್ರೆ ಹುಳಿ ಇಲ್ಲದೆ ಇರೋಂಥದ್ದು, ಸ್ವೀಟ್ ಯಾವ್ದಾರ ಪಪ್ಪಾಯ ಆಗಿತ್ತು ಯಾವ್ದಾರ ಆಗ್ಬೋದು, ಆ ಹಣ್ಣು ತಂದ್ಬಿಟ್ಟು ಎಲ್ಲ ಸ್ಲ್ಯಾಶ್ ಮಾಡಿ ತುಂಬ್ತೀವಿ ಅದ್ರೊಳಗೆ. ಆ ಹಣ್ಣು ಕೂಡ ಅದು ಕಳ್ತ್ಬಿಟ್ಟು ಮ್ಯಾನ್ಯೂರ್ ಆಗಿ ರೆಡಿ ಆಗುತ್ತೆ, ಆ ಗ್ಯಾಸ್ ಎಲ್ಲ ರಿಲೀಸ್ ಆಗಿ. ನೋಡಿ ಸ್ನೇಹಿತರೆ, ಇದು ಗೋಕೃಪಾಮೃತ ಅಲ್ಲ? ಹೌದು, ಇದು 1,000 ಲೀಟರ್ ಗೋಕೃಪಾಮೃತ ಒಳಗಡೆ ಇದೆ. ಆಮೇಲೆ ಇದನ್ನು ತಿರುಗಿಸೋ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸರ್, ಇದನ್ನು ಮೆಕನೈಸ್ ಮಾಡೀನಿ. ಒಂದು ಮೋಟರ್ ಇದೆ, ಅದ್ರ ಒಳಗಡೆ ಸಬ್ಮರ್ಸಿಬಲ್ ಏರ್ ಪಂಪ್ ಇದೆ. ಆ ಏರ್ ಪಂಪ್ ಇಲ್ಲಿ ಸ್ಟಾರ್ಟ್ ಮಾಡ್ಬಿಟ್ರೆ ನಾನು ನೋಡಿ ಒಳಗಡೆ ಅದು ರೊಟೇಷನ್ ಆಗ್ತಾ ಇರುತ್ತೆ. ಶುರು ಆಯ್ತು ಈ ತರ. ಅದು ಅದಕ್ಕದೇ ರೊಟೇಷನ್. ಅದು ಮುಂಚೆ ಎಲ್ಲ ತಿರುಗಿಸ್ತಾ ಇದ್ದೆ, ಟೈಮಿಗೆ 3 ಸಲ ತಿರುಗಿಸ್ಬೇಕು, ಏನಿಲ್ಲ. ಕರೆಂಟ್ ಇದ್ದಾಗ ಅದು ರೊಟೇಷನ್ ಆಗುತ್ತೆ. 1 ವಾರಕ್ಕೆ ರೆಡಿ ಆಗೋದು 4-5 ದಿನಕ್ಕೆ ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಗೋಕೃಪಾಮೃತ ಜಲ ಇದು ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಇದರ ಡೀಟೇಲ್ಸ್ ಇದಕ್ಕಿಂತ ಮೊದಲು ಈಶ್ವರಪ್ಪನವರು, ಇದೇ ಊರಿನವರು, ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು, ಅದರಲ್ಲಿ ಇದೆ. ಆ ವಿಡಿಯೋ ನೋಡಿ, ಒಂದು 3 ದಿನಕ್ಕಿಂತ ಮೊದಲು ಆ ವಿಡಿಯೋನ ಹಾಕಿದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಇದೆ. ಸ್ನೇಹಿತರೆ, ದಶಗವ್ಯ, ಪಂಚಗವ್ಯ, ಎರೆಹುಳು ಗೊಬ್ಬರ, ಜೀವಾಮೃತ ಇಂಥದ್ದು ಯಾವುದು ಬೇಕಾದರೂ ಕೂಡ ಅದಕ್ಕೆ ಬೇಕಾಗಿರುವಂಥದ್ದು ಹಸುಗಳು. ಈ ಹಸುಗಳ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮೊದಲು ಸರ್ ಒಂದು ಪ್ರಶ್ನೆ. ಇದನ್ನೆಲ್ಲ ತುಂಬಾ ಟೆಕ್ನಿಕಲಿ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡ್ತಿದ್ವಿ ಸರ್. ಇದರಲ್ಲಿ ಎಲ್ಲಿ ಕಲ್ತ್ರಿ ನೀವು ಸರ್? ಇದು ನಾನು ಹೀಗೆ ಯೂಟ್ಯೂಬ್ ವಿಡಿಯೋಗಳು ನೋಡೋದು ಬಹಳ ಅಭ್ಯಾಸ ನನಗೆ. ಹಾಗೆ ನೋಡ್ತಾ ಸಚಿನ್ ಕಪೂರ್ ಅವ್ರದ್ದೊಂದು ಕೆರೆನ ಕಂಪ್ನಿ ಸಚಿನ್ ಕಪೂರ್ ಅವ್ರದ್ದೊಂದು ವಿಡಿಯೋ ನೋಡಿದೆ. ಪಂಚಗವ್ಯ, ದಶಗವ್ಯ ಮತ್ತೆ ಪೋಷಕಾಂಶ ದ್ರವ್ಯ ಅಂತೇಳಿ ಒಂದು ವಿಡಿಯೋ ಬಂದಿದೆ ಸರ್ ಅವ್ರದ್ದು. ಆ ವಿಡಿಯೋ ನೋಡಿದ್ಮೇಲೆ ನಾನು ಇಷ್ಟೆಲ್ಲ ದನಗಳು, ನಮ್ಮ ನಾಟಿ ವೆರೈಟಿ ಇಷ್ಟೊಂದು ಉತ್ಪನ್ನಗಳು ಇಟ್ಕೊಂಡು ಅದನ್ನ ಬಳಸ್ಕೊಳ್ಳೋ ರೀತಿ ಗೊತ್ತಿಲ್ಲಲ್ಲ ನನಗೆ ಅಂತೇಳಿ ಅವ್ರನ್ನೇ ಒಂದು ಆದರ್ಶವಾಗಿ, ಅವ್ರನ್ನೇ ಒಂದು ಗುರುಗಳಾಗಿ ಇಟ್ಕೊಂಡು ಅವ್ರು ಏನೇನ್ ಮಾತಾಡಿದ್ರು ಪ್ರತಿ ಮಾತನ್ನ ಅವ್ರು ಎಷ್ಟು ಪ್ರಮಾಣದಲ್ಲಿ ಹೇಳಿದ್ರು ಅದನ್ನ ನನ್ನ ತೊಟ್ಟಿಲಿ ನೀವು ನೋಡಿರ್ಬೋದು. ಆ ತೊಟ್ಟಿ ಇರ್ಲಿಲ್ಲ ಆಕ್ಚುಲಿ. ಈ ಒಂದು ದಶಗವ್ಯ ಮಾಡ್ಲೇಬೇಕು ಅನ್ನೋ ಉದ್ದೇಶಕ್ಕೆ 40,000 ಖರ್ಚು ಮಾಡಿ ತೊಟ್ಟಿಗಳು ಮಾಡ್ಕೊಂಡೆ ಸರ್. ಅದು ಆ ತೊಟ್ಟಿ 4,000 ಲೀಟರ್ ಕೆಪಾಸಿಟಿದು. ಅದಕ್ಕೆ ಏನೇನ್ ಬೇಕೋ ಸರ್ ಹೇಳಿದಂಗೆ ಎಲ್ಲ ಮಾಡ್ತಾ ಹೋದೆ. ಅದಕ್ಕೆಲ್ಲ ಮೂಲ ಕಾರಣ ಸಚಿನ್ ಕಪೂರ್ ಸರ್. ಓಕೆ, ಈಗ ಈ ದನಗಳು ಯಾವ್ದೆಲ್ಲ? ದನಗಳು 2 ಗೀರ್ ಇದೆ ಸರ್. ಅದ 2 ಗೀರು, ಒಂದು ಮಲ್ನಾಡ್ ಗಿಡ್ಡ. ಏನೇ ಹೆಸರು? ಇವಳು ಕಾವೇರಿ. ಇವಳು ಇದು ಮೂಲತಃ ಇದ್ರ ತಾಯಿ ನಮ್ಮ ಇದು ಕನೇರಿ ಮಠದ, ಕನೇರಿ ಮಠ, ಅಲ್ಲಿಂದ ಇದ್ರ ತಾಯಿ ಬಂದಿರೋದು. ಒಳ್ಳೆ ತಳಿ, ಒಳ್ಳೆ ಬ್ರೀಡ್. ಅವಳು ಭದ್ರೆ ಅಂತ ಹೇಳಿ ಆ ಸೈಡ್ ಇರೋದು. ಸುಮ್ಕಿನಮ್ಮ, ಅವಳು ಭದ್ರೆ. ಇವಳು ಗಿಡ್ಡಿ ಅಂತಾನೆ ಇಟ್ಟಿದ್ದೀವಿ ಸರ್. ಇದಕ್ಕೆ ಗಿಡ್ಡ, ಮಲ್ನಾಡ್ ಗಿಡ್ಡ. ನಾವು ಗಿಡ್ಡ ಅಂತಾನೆ ಇಟ್ಟಿದೀವಿ. ಇವಳು ರೀಸೆಂಟ್ ಆಗಿ ಬಂದಿರೋದು ಈಗ ಜೊತೆಗೆ. ಎಷ್ಟು ಹಾಲು ಕೊಡ್ತಾವ? ಈಗ ಅದು ಗಬ್ಬಿದೆ ಅಂದಿಂದ ನಿಲ್ಲಿಸ್ತಾ ಇದೀವಿ ಈಗ ಅದನ್ನ. ಒಟ್ಟು ಟೋಟಲ್ ಒಂದು 10 ಲೀಟರ್ ಆಗುತ್ತೆ ಸರ್ ಹಾಲು. 10 ಲೀಟರ್ ಹಾಲಲ್ಲಿ ನಮ್ಮ ಮನೆಗೆ ಒಂದು 4 ಲೀಟರ್ ಇಟ್ಕೊಂಡು 6 ಲೀಟರ್ ನಮಗೆ ಬೇಕಾದವರಿಗೆ, ಯಾರು ಕೇಳ್ತಾರೋ ಅವರಿಗೆ ಕೊಟ್ಟು ಇನ್ನು 4 ಲೀಟರ್ ನಾವು ನಮ್ಮ ಎಲ್ಲ ಈ ಗವ್ಯಗಳಿಗೆಲ್ಲ ಬಳಸ್ಕೊಳ್ತಾ ಇದ್ದೀವಿ ಸರ್. ಆಮೇಲೆ ಅದ್ರ ಮಗ ಇವನ್ ಭೀಮಾ. ಇದೊಂದು ಸ್ಪೆಷಲ್ ಅಂದ್ರೆ ಸರ್, ಇದು ಗೀರೊಳಗೆ ಒಂದು ಲಿಲಿಡಿ ಅಂತೇಳಿ ಒಂದು ವೆರೈಟಿ ಇದು. ಇದ್ರ ಪ್ಯೂರಿಟಿ ಎಷ್ಟಿದೆ ಅಂದ್ರೆ ಸರ್, ಇದು ನೋಡಿ, ಈ ಭುಜ, ಗಂದೆಗಳು, ಕಿವಿ ಕೂಡ 2 ಕಾಣ್ತಾ ಇದೆ. ಹೈಟ್ ಬರೀ 3.5 ತಿಂಗಳು ಸರ್ ಇವನಿಗೆ. ಅದು ಮಲ್ನಾಡ್ ಗಿಡ್ಡದ ಮಗ ಶ್ರೀಕೇತ ಅಂತೇಳಿ. ಇವನು ಭೀಮಾ. ಹಾ ಸರ್. ಸ್ನೇಹಿತರೆ, ಈ ರೀತಿಯ ಬೇರೆ ಬೇರೆ ಜಿಲ್ಲೆಗಳ ಅತ್ಯುತ್ತಮ ರೈತರನ್ನು ಪರಿಚಯ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ವೀಕ್ಷಕರು ಅತ್ಯಂತ ಮುಖ್ಯ. ನಮ್ಮ ಜೊತೆ ಈಶ್ವರಪ್ಪನವರು ಇದ್ದಾರೆ. ಇವರ ವಿಡಿಯೋಗಳನ್ನು ಕೂಡ ನೀವು ನೋಡಿದ್ರಿ ಸರ್. ನಮಸ್ತೆ. ನಮಸ್ತೆ ಸರ್. ನೀವು ಕೂಡ ನಿಮ್ಮ ವಿಡಿಯೋಗಳನ್ನು ನೋಡಿದ್ರಿ. ಅದರ ಜೊತೆಗೆ ಸಾವಯವ ಕೃಷಿಯನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಒಂದಷ್ಟು ಜನರಿಗೆ ಇನ್ಸ್ಪೈರ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಇವ್ರನ್ನ ಪರಿಚಯ ಮಾಡಿದ್ರಿ ಸರ್. ಏನ್ ಅನ್ಸುತ್ತೆ ಸರ್ ಇವರು ಸಾವಯವ ಕೃಷಿಯನ್ನು ನೋಡ್ಬೇಕಾದ್ರೆ? ಯಂಗ್ ಬ್ಲಡ್, ಈ ತರ ಯಂಗ್ ಬ್ಲಡ್ ನಮಗೆ ಕೈಗೆ ಸಿಕ್ಬಿಟ್ರೆ ನಮ್ ದೇಶನೇ ಒಂದು ಬೇಗ ಚೇಂಜ್ ಮಾಡ್ಬೋದು ಅನ್ನೋದು ನನ್ನ ಮನಸ್ಸಿಗೆ ಅಂತೂ ಬಂದಿದೆ. ಸೊ 4-5 ವರ್ಷದಿಂದ ಇವ್ರನ್ನ ನನ್ನ ಸ್ನೇಹ
ಪ್ರಾರಂಭ ಆಗಿ ಹ್ಮ್. ಇವ್ರು ಬೆಳೆದಂತ ಅಕ್ಕಿನೇ ನಾನು ಯೂಸ್ ಮಾಡ್ತಿರೋದು. ಹಾ. ಅದನ್ನು ಸಹ ಅವ್ರಿಗೂ ಅಕ್ಕಿಯೊಳಗು ಪಾಲಿಶ್ ಅನ್ನ ಕಡಿಮೆ ಮಾಡು ಅಂತ ಹೇಳಿ 1% ಮಾಡಪ್ಪ, ಹಾ. ಅದು ಒಳ್ಳೆ ಅಕ್ಕಿ ಆಗತ್ತೆ, ನಮ್ ದೇಹಕ್ಕೆ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ನಾವು ಸುಮ್ನೆ ಅದು ಕಾರ್ಬೋಹೈಡ್ರೇಟ್ಸ್ ತಿನ್ನಾಗತ್ತೆ, ಅದ್ರಿಗೆ ಏನು ಉಪಯೋಗ ಇರೋದಿಲ್ಲ. ಮೇಲ್ಗಡೆ ಇರೋದೆಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೂ ಹೇಳ್ತಾ ಇರ್ತೀನಿ. ಹಾಗೆ ಮಾಡ್ಕೊಂಬಂದ್ ಕೊಡ್ತಾರೆ. ಅಕ್ಕಿದಾಯ್ತು. ಆನಂತರ ಹಸುಗಳನ್ನ ನೋಡಿದ್ವಿ. ನನ್ನ ಹಸುಗಳು ಮಲೆನಾಡು ಗಿಡ್ಡಗಳು, ಅವು ಒಂದು ಸ್ವಲ್ಪ ದಿನದೊಳಗೆ ಹಾಲು ಖಾಲಿ ಆಗ್ಬಿಡುತ್ತೆ. ನನಗೆ ಎಲ್ಲಿ ಹಾಲು ತರಬೇಕು ಅಂದಾಗ ಇವ್ರು ಸಿಕ್ಕರು. ಸದ್ಯ ನನಗೆ ಭಗವಂತನೇ ನನ್ನ ಹತ್ರನೇ ಕೊಟ್ಟಲ್ಲ ಅಂತ ಹೇಳಿ ಖುಷಿ ಆಯ್ತು. ಹಾಲು ಸಿಗುತ್ತೆ, ಹಾಲಿಂದ ನಾವು ಮಜ್ಜಿಗೆ ಮಾಡಿ ಮತ್ತೆ ಫರ್ಟಿಲೈಸರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ನಮ್ ಜಯಕುಮಾರ್ ಅವರು ಹಾಲಿಗೆ, ಮಜ್ಜಿಗೆಗೆ ಮತ್ತೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಎಲ್ಲೆಲ್ಲಿ ತಪ್ಪಾಗ್ತಿದೆ, ಎಲ್ಲಿ ತಿದ್ಕೋಬೇಕು ಮಾಡ್ಕೊಂಡು ನಾವು ನಮ್ ಬೆಳೆಗಳನ್ನ ನಾವು ಸಮೃದ್ಧಿಯಾಗಿ ಬೆಳೆಸ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ. ಇನ್ನೂ ಮಾಡ್ಬೇಕು. ಸರ್, ಈ ರೀತಿ ಸರ್ ಆಫೀಸ್ ರೀತಿಯಲ್ಲಿ ಅಥವಾ ಬಿಸ್ನೆಸ್ ರೀತಿಯಲ್ಲಿ ಕೃಷಿ ಅಲ್ಲ, ಕೃಷಿ ಅಂತ ಹೇಳಿದ್ರೆ ಇಡೀ ಕುಟುಂಬ ಸೇರಿ ಮಾಡುವಂಥದ್ದು. ನಿಮ್ಮ ಮನೆಯವರನ್ನೆಲ್ಲ ಪರಿಚಯ ಮಾಡಿಕೊಡಿ. ಅದರ ಜೊತೆಗೆ ಹೇಗೆ ನೀವೆಲ್ಲ ಕುಟುಂಬ ಒಗ್ಗಟ್ಟಾಗಿ ಕೃಷಿ ಕೆಲಸ ಮಾಡ್ತೀರಿ ಅಂತ ಒಂದು ವಿವರಿಸಿ. ಸರ್, ಇವರು ನಮ್ಮ ಶ್ರೀಮತಿ ಗುಣಶೀಲ ಅಂತೇಳಿ, ನಮಸ್ತೆ. ನಮ್ಮ ಕಸಿನ್ ಬ್ರದರ್ ಮಗ ಬೇಗನ್ ಅಂತೇಳಿ. ಇವರೆಲ್ಲ ನಮ್ ಸಪೋರ್ಟ್ ಇರೋದಕ್ಕೆ ಸರ್ ಮಾಡ್ತಾ ಇರೋದು. ಇಲ್ಲದ್ರೆ ಬಹಳ ಕಷ್ಟ, ಮನೆಯಲ್ಲಿ ಸಪೋರ್ಟ್ ಇಲ್ತಾ ಇದ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ದನದ ಹತ್ರ ಹೋಗಿ ಇದ್ ಮಾಡದೇ ಇದ್ರು ಅವ್ರ ಕೈಲಾಗ ಅಂತ ಒಂದು ಸಪೋರ್ಟ್ ಗಳೆಲ್ಲ ಮಾಡ್ತಿದ್ದಾರೆ. ಅದೊಂದು ಬಹಳ ಹೆಮ್ಮೆ ವಿಷಯ ಸರ್ ಅದು. ಆಮೇಲೆ ಆರ್ಗಾನಿಕ್ ಗೆ ಈ ಸಾವಯವ ಕೃಷಿ ಬಗ್ಗೆ ಪ್ರಚಾರ ಮಾಡ್ತಾ ಇರೋಂತ ನಿಮ್ಮಂತ ಸರ್, ಪ್ರಸಾದ್ ಸರ್ ನಿಮ್ಮಂತ ಇವರು ನಮಗೆ ಮುಖ್ಯವಾಗಿ ಬೇಕು. ಅದು ಎಲ್ಲ ಇಡೀ ಸ್ಪ್ರೆಡ್ ಆಗ್ಬೇಕು, ಎಲ್ಲ ಕಡೆ ಬೇಕು. ಫ್ಯೂಚರ್ ಅಲ್ಲಿ ಬಹಳ ಭವಿಷ್ಯ ಇದೆ, ಇದಕ್ಕೆ ಮಾಡ್ಲೇಬೇಕು ಸರ್. ಇದು ತುಂಬಾ ಧನ್ಯವಾದ ಸರ್ ನಿಮ್ಗೆ. ಓಕೆ ಸರ್, ಒಂದಷ್ಟು ಜನರಿಗೆ ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಕಂಟೆಂಟ್ ಕೊಟ್ಟಿರುವಂಥದ್ದು. ಹಾಗೆ ಸಂಪೂರ್ಣ ಸಹಜ ಕೃಷಿ ಶಿವಮೊಗ್ಗ ಈ ಭಾಗದ ಎಲ್ಲ ನನ್ನ ವೀಕ್ಷಕರೆಲ್ಲರೂ ಕೂಡ ಈ ವಿಡಿಯೋ ಯಾವತ್ತೂ ನೀವು ನೋಡ್ತೀವಿ, ಅದನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ನಮ್ಮದು ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು, ಹೆಚ್ಚು ಸಂಪರ್ಕಗಳಿರುವಂಥದ್ದು, ಹೆಚ್ಚು ವಿಡಿಯೋಗಳು ಬರುವಂಥದ್ದು ಮಂಗಳೂರು ಮತ್ತು ಉಡುಪಿ ಕರಾವಳಿ ಭಾಗದ್ದು. ಶಿವಮೊಗ್ಗ ಭಾಗಕ್ಕೆ ಮೊದಲ ಬಾರಿ ಬಂದಿದ್ದೇನೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಶೇರ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಈ ರೀತಿ ಒಂದು ಮಾಹಿತಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಕೊಟ್ರಿ ಸರ್. ಧನ್ಯವಾದಗಳು. ನಮಸ್ತೆ ಸರ್.